ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳುವ ಭವಿಷ್ಯವಾಣಿಗಳು ಅನೇಕ ಬಾರಿ ನಿಜವಾಗಿವೆ. ಅವರು ಭವಿಷ್ಯ ಹೇಳ್ತಾರೆ ಅಂತಂದ್ರೆ ಸಾಕು, ರಾಜಕಾರಣಿಗಳು ಭಯ ಪಡ್ತಾರೆ. ಇದೀಗ ರಾಜ್ಯ ರಾಜಕಾರಣಕ್ಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ನಡೀತಾ ಇರುವಂತಹ ಬೆಳವಣಿಗೆ ಸಂಬಂಧಿಸಿದಂತೆ ಕೋಡಿಮಠದ ಶ್ರೀಗಳು ಮತ್ತೊಂದು ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ. ಆ ಭವಿಷ್ಯ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಂದು ಕೋಡಿಶ್ರೀ ಭವಿಷ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದೇ ವೇಳೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಮತ್ತಿಬ್ಬರು ದೂರುದಾರರು ಸತ್ಯ ಹೇಳ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನಮ್ಮ ಅಂಗಡಿಯ ಮುಂದೆನೆ ಹೂತು ಹಾಕಿದ್ದಾರೆ, ಅದನ್ನ ನಾವು ನೋಡಿದ್ದೀವಿ ಅಂತ ಹೇಳಿದ್ದು ಈ ಕೇಸ್ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಕೋಡಿಶ್ರೀ ನೋಡಿದ ಭವಿಷ್ಯ ಮತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳಿಗೆ ನಂಟಿದ್ಯಾ? ಹಾಗಾದ್ರೆ ಧರ್ಮಸ್ಥಳದ ಕ್ಲೈಮ್ಯಾಕ್ಸ್ ಏನಾಗುತ್ತೆ? ಕೋಡಿಶ್ರೀಗಳು ಹೇಳಿದೇನು ಅನ್ನೋದರ ಸಂಪೂರ್ಣ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರದಕ್ಕೂ ಮುನ್ನ ಕೋಡಿಶ್ರೀ ನುಡಿದಿರುವ ಧರ್ಮಸ್ಥಳ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇವರು ನುಡಿದಿರುವ ಭವಿಷ್ಯ ನಿಜವಾಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅಲ್ಲೇ ಭೀಮನಿಗೆ ನಿಮ್ಮ ಸಪೋರ್ಟ್ ಇದ್ರೆ ಐ ಸಪೋರ್ಟ್ ಭೀಮಾ ಅಂತ ಕಮೆಂಟ್ ಮಾಡಿ. ಧರ್ಮಸ್ಥಳ ಕೇಸ್ ಇಡೀ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗ್ತಾ ಇದೆ. ಹೀಗಿರುವಾಗಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅದು ಕೂಡ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಭವಿಷ್ಯವನ್ನ ನುಡಿದಿದ್ದು ಈಗ ಎಲ್ಲರ ಚಿತ್ತ ಕೋಡಿಶ್ರೀ ಭವಿಷ್ಯದ ಮೇಲೆ ಬಿದ್ದಿದೆ. ಧರ್ಮಸ್ಥಳದ ಬಗ್ಗೆ ಮಾತನಾಡಿದ ಕೋಡಿಶ್ರೀಗಳು ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಇವುಗಳಲ್ಲಿ ಅಪಪ್ರಚಾರವೇ ಬಲವಾಗಿದೆ. ದುರ್ದೈವವೇನೆಂದ್ರೆ ಅಪಪ್ರಚಾರವು ಕೊನೆಗೆ ಬರಬೇಕು, ಆದ್ರೆ ಇಂದು ಮೊದಲಿಗೆ ಬಂದಿದೆ. ಸತ್ಯ ಹೊರಬೀಳಲು ಕಾಲಾವಕಾಶ ಬೇಕು. ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧವಾಗುತ್ತದೆ. ಸತ್ಯವನ್ನ ಒಪ್ಪಿಕೊಳ್ಳಲು ಧೈರ್ಯ ಬೇಕು ಅಂತ ಗಂಭೀರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸತ್ಯವನ್ನ ಮರೆಮಾಚುವಂತಹ ಅಪಪ್ರಚಾರದ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ದೇವರ ಗುಡಿಗಳ ಪೂಜೆ ನಿಂತು ಬಿಡುತ್ತವೆ, ಹಣೆಗೆ ವಿಭೂತಿ ಇಟ್ಟುಕೊಂಡು ಹಣೆಯನ್ನೇ ಕೆತ್ತುಕೊಳ್ಳುವವರು ಇದ್ದಾರೆ. ನಾಮವಿಟ್ಟರೆ ಅಳಿಸ್ಯಾರು, ಧರ್ಮಕ್ಕೆ ಅಪಮಾನ ಮಾಡುವ ಕಾಲ ಬಂದಿದೆ. ಇದನ್ನ ಧೈರ್ಯವಾಗಿ ಎದುರಿಸಿ ಧರ್ಮವನ್ನ ಉಳಿಸಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಈಗೇನು ನಡೀತಾ ಇದೆಯೋ ಅದೆಲ್ಲ ಮಂಜುನಾಥ ಸ್ವಾಮಿಯೇ ಮಾಡಿಸ್ತಾ ಇರಬೇಕು. ಅಲ್ಲಿ ನಡೀತಾ ಇರೋ ಘಟನೆ ಸತ್ಯವೋ ಸುಳ್ಳೋ ಅದು ಇಂದಲ್ಲ ನಾಳೆ ಹೊರಗೆ ಬರುತ್ತೆ. ರಾಜಾಜ್ಞೆಯಾಗಿದೆ, ಸತ್ಯ ಹೊರಬರಲು ಕಾಲಾವಕಾಶ ಬೇಕಿದೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಭವಿಷ್ಯ ನುಡಿಯುವುದರಲ್ಲಿ ಪ್ರಸಿದ್ಧಿ ಹೊಂದಿರುವ ಹಾಸನ ಜಿಲ್ಲೆಯ ಅರಸೀಕೆರೆಯ ಕೋಡಿಮಠ ಸಂಸ್ಥಾನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಗದಗದಲ್ಲಿ ಮಾತನಾಡುತ್ತಾ ಸೀತೆಗೆ ರಾಮಾಯಣದಲ್ಲಿ ಆದಂತೆ ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ, ಇದೇ ಪ್ರಬಲವಾಗಿದೆ. ಪ್ರಚಾರ, ವಿಚಾರ, ಸಮಾಚಾರ, ಅಪಪ್ರಚಾರ. ಆದರೆ ಅಪಪ್ರಚಾರ ಮಾಡಿದವನು ಕೊನೆಗೆ ಸತ್ತು ಹೋಗುತ್ತಾನೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಸತ್ಯ ಹೊರಬರುತ್ತೆ, ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ, ಬೆಳಕು ಬಂದಾಗ ಕತ್ತಲು ಹೋಗುತ್ತೆ. ನಾನು ಯಾರನ್ನು ದೂಷಣೆ ಮಾಡಲು ಹೋಗುವುದಿಲ್ಲ, ಒಳ್ಳೊಳ್ಳೆ ಗುಡಿಗಳ ಪೂಜೆಗಳು ನಿಲ್ಲುತ್ತಾ ಬರುತ್ತವೆ ಅಂತ ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಎಲ್ಲಿ ನಿಧಿ ಇರುತ್ತದೆಯೋ ಅಲ್ಲಿ ವಿಧಿ ಇರುತ್ತದೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಊರಲ್ಲಿ ಇರುವ ಸಣ್ಣ ದೇವಾಲಯಕ್ಕೆ ಯಾರು ಕೂಡ ಹೋಗೋದಿಲ್ಲ, ಪೂಜಾರಿಗೆ ಸಂಬಳ ಕೊಡಲು ದುಡ್ಡು ಇರೋದಿಲ್ಲ. ದುಡ್ಡು ಬೆಳೆಯುತ್ತಿದ್ದಂತೆಯೇ ವಿಧಿಯು ಕಾಡಿಕೊಂಡು ಬರುತ್ತದೆ. ಅಭಿಮಾನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣ ಕಟ್ ಮಾಡ್ತಾನೆ. ಅಭಿಮಾನ್ಯುವಿನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ. ಮಹಾಭಾರತ ಭೀಮಸೇನ ಗೆದ್ದ. ಮೋಡ ಕೇಸ್ ಮುನ್ನಾಲೆಗೆ ಬಂತು. ಸಿಎಂ ಹೆಂಡತಿ ಸೈಟುಗಳನ್ನ ವಾಪಸ್ ಕೊಟ್ಟು ಬಂದರು. ಸಿದ್ದರಾಮಯ್ಯ ಗೆದ್ದರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ ಇಂತಹ ಕೆಲಸಗಳು ನಡೀತಾ ಇವೆ. ಅಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ್ದಾರೆ. ಈ ರೀತಿ ಸಮಸ್ಯೆಗಳು ಮುಂದಿನ ಸಂಕ್ರಾಂತಿಯವರೆಗೆ ಮುಂದುವರಿಯಲಿದೆ. ಜಲ, ವಾಯು, ಅಗ್ನಿ, ಸುನಾಮಿ ನಡೆಯಲಿದೆ ಎನ್ನುವ ಮಾತನ್ನ ಕೋಡಿಶ್ರೀಗಳು ಪುನರುಚ್ಚರಿಸಿದ್ದಾರೆ. ನಿನಗಾಗಿ ಪಡುವಣದಲ್ಲಿ ರವಿ ಮೂಡುವನಿ, ಶಕ್ತಿ ಇದ್ದರೆ ಗೆಲ್ಲು, ಇಲ್ಲದಿದ್ದರೆ ಒದಿಸಿಕೋ. ಕರಾಳ ಭವಿಷ್ಯ ನಮ್ಮ ಮುಂದಿದೆ. ಸತ್ಯವನ್ನ ಇನ್ನಷ್ಟು ಬಿಚ್ಚಿಟ್ಟರೆ ನಮಗೆ ಸಮಸ್ಯೆಯಾಗಬಹುದು. ದ್ವೇಷ, ಅಸೂಹೆ, ಮತ್ಸರದ ಜಗತ್ತಿನಲ್ಲಿ ನಾವಿದ್ದೇವೆ. ನೀಚನಿಗೆ ದೊರೆತನವು, ಹೇಡಿಗೆ ಹಿರಿತನವು, ಮೂಢನಿಗೆ ಗುರುತನವು ಸಿಕ್ಕರೆ ದೇಶಕ್ಕೆ ಕಷ್ಟ ಎಂದು ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ. ಹಿಂದೆಲ್ಲ ರಾಜ ಮಹಾರಾಜರು ಇದ್ರು, ಅವರ ಪಕ್ಕದಲ್ಲಿ ಗುರುಗಳು ಕೂರ್ತಾ ಇದ್ರು. ಗುರು ಜೊತೆಗಿದ್ದಾಗ ಗುರಿಯೂ ಇರ್ತಿತ್ತು. ಹಾಗಾಗಿ ಸಮೃದ್ಧವಾಗಿ ರಾಜ್ಯವನ್ನ ಆಳ್ತಾ ಇದ್ರು. ಈಗಿನವರಿಗೆ ಗುರುಗಳು ಇಲ್ಲ, ಗುರಿಯೂ ಇಲ್ಲ ಎಂದು ರಾಜಕಾರಣಿಗಳನ್ನ ಉದ್ದೇಶಿಸಿ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಕೋಡಿಶ್ರೀಗಳು ಕಳೆದ 1 ತಿಂಗಳ ಹಿಂದೆ ಭವಿಷ್ಯವನ್ನ ನುಡಿದಿದ್ರು. ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಭವಿಷ್ಯವನ್ನ ನುಡಿದಿದ್ರು. ಆ ಭವಿಷ್ಯ ನುಡಿದ ಕೆಲವು ದಿನಗಳಲ್ಲಿ ಧರ್ಮಸ್ಥಳ ಕೇಸ್ ಮುನ್ನಾಲೆಗೆ ಬಂತು. ಅರಸ ಅಂದ್ರೆ ಯಾರು ಅಂತ ಈ ಪ್ರಕರಣವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಹೀಗಿರುವಾಗಲೇ ಭೀಮನ ಪ್ರವೇಶದಿಂದ ಧರ್ಮಸ್ಥಳದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ.
ಇದೆ. ಹೀಗಿರುವಾಗಲೇ ಇದೀಗ ಮತ್ತಿಬ್ಬರು ಹೊಸ ದೂರುದಾರರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಹೌದು, ಧರ್ಮಸ್ಥಳ ಗ್ರಾಮದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವ ಘಟನೆಯ ಬಗ್ಗೆ ಇಬ್ಬರು ಹೊಸ ದೂರುದಾರರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಈ ಹಿಂದೆಯೇ ದೂರು ನೀಡಿದ್ದ ಧರ್ಮಸ್ಥಳ ಗ್ರಾಮದ ನಿವಾಸಿಗಳಾದ ಪುರಂದರಗೌಡ ಹಾಗೂ ತುಲಾರಾಮಗೌಡ ಅವರು ಇಂದು ಮತ್ತೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಗೆ ಆಗಮಿಸುವ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪುರಂದರಗೌಡ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಅಲ್ಲಿದ್ದ ವೇಳೆ ಮೃತದೇಹಗಳನ್ನ ಹುಟ್ಟು ಹಾಕೋದನ್ನ ನೋಡಿದ್ದೇನೆ. ಇದೇ ವ್ಯಕ್ತಿ ಇರಬಹುದು ಅಂತ ಅನ್ನಿಸ್ತಾ ಇದೆ. ಒಂದಕ್ಕಿಂತ ಹೆಚ್ಚು ಜನರು ಸೇರಿ ಮೃತದೇಹಗಳನ್ನು ಹೂತು ಹಾಕ್ತಾ ಇರೋದನ್ನ ನಾನು ನೋಡಿದ್ದೇನೆ. ಸಾಕ್ಷಿ ದೂರುದಾರ ತೋರಿಸಿದ 1ನೇ ಸ್ಥಳದಲ್ಲಿ ಹಾಗೂ 13ನೇ ಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವುದನ್ನ ನೋಡಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಮತ್ತೋರ್ವ ವ್ಯಕ್ತಿ ತಾನು ಸಾಕ್ಷಿ ದೂರುದಾರ ತೋರಿಸಿದ ಸ್ಥಳವಲ್ಲದೆ ಬೇರೆ ಸ್ಥಳದಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುವುದನ್ನು ನೋಡಿದ್ದೇನೆ. ಈ ಬಗ್ಗೆ ಎಸ್ಐಟಿ ಮುಂದೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಾಗಿ ತಿಳಿಸಿದ್ದಾರೆ. ಹೀಗೆ ದಿನ ಕಳೆದಂತೆ ಧರ್ಮಸ್ಥಳ ಕೇಸ್ ಜಟಿಲವಾಗ್ತಾ ಇದ್ದು, ದಿನ ಕಳೆದಂತೆ ಹೊಸ ದೂರುದಾರರು ಎಸ್ಐಟಿ ಮುಂದೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಇದರಿಂದ ಈಗಾಗಲೇ ಭೀಮಾ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ. ಈ ನಡುವಲ್ಲೇ ಈಗ ಮತ್ತಿಬ್ಬರು ದೂರುದಾರರು ಬಂದಿದ್ದು, ಭೀಮಾ ತೋರಿಸಿದ ಸ್ಥಳ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಶವಗಳನ್ನು ಹೂತು ಹಾಕಿರುವುದನ್ನು ನೋಡಿದ್ದೇವೆ. ಕಾರ್ನಲ್ಲಿ ಬಂದು ಹೆಣವನ್ನ ಹೂತಿದ್ದಾರೆ. ಆದ್ರೆ ಅದನ್ನ ಪ್ರಶ್ನೆ ಮಾಡಲು ನಮಗೆ ಧೈರ್ಯ ಇರಲಿಲ್ಲ. ಹೀಗಾಗಿ ದೂರದಿಂದಲೇ ನೋಡಿ ಸುಮ್ಮನಿದ್ವಿ. ಈಗ ಎಸ್ಐಟಿ ಬಂದಿರೋದ್ರಿಂದ ನಮಗೆ ಧೈರ್ಯ ಬಂದಿದೆ. ಹೀಗಾಗಿ ನಾವು ಆ ಸ್ಥಳವನ್ನ ತೋರಿಸ್ತೀವಿ, ಆ ಜಾಗಗಳನ್ನ ಅಗಿಯಿರಿ ಅಂತ ಹೇಳ್ತಿದ್ದಾರೆ. ಇದೀಗ ಇದೇ ಎಸ್ಐಟಿಗೆ ದೊಡ್ಡ ತಲೆನೋವು ತಂದಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ತೋರಿಸಿದ ಸ್ಥಳವನ್ನ ಅಗೆಯುವ ಕಾರ್ಯ ನಡೀತಾ ಇದೆ. ಕೆಲವೆಡೆ ಅಸ್ಥಿ ಪಂಜರ ಸಿಕ್ಕರೆ ಇನ್ನು ಕೆಲವೆಡೆ ಏನು ಸಿಕ್ಕಿಲ್ವಂತೆ. ಅಲ್ಲದೆ 13ನೇ ಪಾಯಿಂಟ್ ಅನ್ನ ಕಳೆದ 2 ದಿನಗಳಿಂದ ಜೆಸಿಬಿ ಬಳಸಿ ಅಗೆಯಲಾಗ್ತಾ ಇದೆ. ಆದ್ರೆ 18ರಿಂದ 20 ಅಡಿ ಆಳ ತೋಡಿದ್ರು ಸಹ ಒಂದೇ ಒಂದು ಮೂಳೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಭೀಮನ ಮೇಲೆಯೇ ಅನುಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮಂಪರು ಪರೀಕ್ಷೆಗೆ ಮುಂದಾಗಲು ಎಸ್ಐಟಿ ತೀರ್ಮಾನಿಸಿದೆ. ಇದೇ ವೇಳೆ ಹೊಸ ದೂರುದಾರರು ನಾವು ಜಾಗ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅವರು ಹೇಳಿದ ಜಾಗವನ್ನ ಅಗೆಯೋದಕ್ಕೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆಯೇನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೀಗೆ ದಿನ ಕಳೆದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೂರುದಾರರು ಬರ್ತಿರೋದ್ರಿಂದ ಈ ಕೇಸ್ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ದಿನ ಕಳೆದಂತೆ ಹೊಸ ದೂರುದಾರರು ಎಸ್ಐಟಿ ಮುಂದೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಇದರಿಂದ ಈಗಾಗಲೇ ಭೀಮಾ ತೋರಿಸಿದ ಸ್ಥಳದಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ. ಈ ನಡುವಲ್ಲೇ ಈಗ ಮತ್ತಿಬ್ಬರು ದೂರುದಾರರು ಬಂದಿದ್ದು, ಭೀಮಾ ತೋರಿಸಿದ ಸ್ಥಳ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಶವಗಳನ್ನು ಹೂತು ಹಾಕಿರುವುದನ್ನು ನೋಡಿದ್ದೇವೆ. ಕಾರ್ನಲ್ಲಿ ಬಂದು ಹೆಣವನ್ನ ಹೂತಿದ್ದಾರೆ. ಆದ್ರೆ ಅದನ್ನ ಪ್ರಶ್ನೆ ಮಾಡಲು ನಮಗೆ ಧೈರ್ಯ ಇರಲಿಲ್ಲ. ಹೀಗಾಗಿ ದೂರದಿಂದಲೇ ನೋಡಿ ಸುಮ್ಮನಿದ್ವಿ. ಈಗ ಎಸ್ಐಟಿ ಬಂದಿರೋದ್ರಿಂದ ನಮಗೆ ಧೈರ್ಯ ಬಂದಿದೆ. ಹೀಗಾಗಿ ನಾವು ಆ ಸ್ಥಳವನ್ನ ತೋರಿಸ್ತೀವಿ, ಆ ಜಾಗಗಳನ್ನ ಅಗಿಯಿರಿ ಅಂತ ಹೇಳ್ತಿದ್ದಾರೆ. ಇದೀಗ ಇದೇ ಎಸ್ಐಟಿಗೆ ದೊಡ್ಡ ತಲೆನೋವು ತಂದಿದೆ. ಯಾಕಂದ್ರೆ ಈಗಾಗಲೇ ಭೀಮಾ ತೋರಿಸಿದ ಸ್ಥಳವನ್ನ ಅಗೆಯುವ ಕಾರ್ಯ ನಡೀತಾ ಇದೆ. ಕೆಲವೆಡೆ ಅಸ್ಥಿ ಪಂಜರ ಸಿಕ್ಕರೆ ಇನ್ನು ಕೆಲವೆಡೆ ಏನು ಸಿಕ್ಕಿಲ್ವಂತೆ. ಅಲ್ಲದೆ 13ನೇ ಪಾಯಿಂಟ್ ಅನ್ನ ಕಳೆದ 2 ದಿನಗಳಿಂದ ಜೆಸಿಬಿ ಬಳಸಿ ಅಗೆಯಲಾಗ್ತಾ ಇದೆ. ಆದ್ರೆ 18ರಿಂದ 20 ಅಡಿ ಆಳ ತೋಡಿದ್ರು ಸಹ ಒಂದೇ ಒಂದು ಮೂಳೆ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಭೀಮನ ಮೇಲೆಯೇ ಅನುಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮಂಪರು ಪರೀಕ್ಷೆಗೆ ಮುಂದಾಗಲು ಎಸ್ಐಟಿ ತೀರ್ಮಾನಿಸಿದೆ. ಇದೇ ವೇಳೆ ಹೊಸ ದೂರುದಾರರು ನಾವು ಜಾಗ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅವರು ಹೇಳಿದ ಜಾಗವನ್ನ ಅಗೆಯೋದಕ್ಕೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆಯೇನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೀಗೆ ದಿನ ಕಳೆದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೂರುದಾರರು ಬರ್ತಿರೋದ್ರಿಂದ ಈ ಕೇಸ್ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನೋಡೋಣ ಈ ಕೇಸ್ ನಲ್ಲಿ ಇನ್ನು ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅಂತ. ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದ.